ಪ್ರವಾಹ ಪರಿಸ್ಥಿತಿ ಪರಿಶೀಲಿಸಿದ ಕಾಂಗ್ರೆಸ್ನ ಮುಖಂಡ ಪ್ರದೀಪ್ ಕುಮಾರ್ ಪಾಟೀಲ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬಾನ ಹೋಬಳಿಯ ನೆರೆ ಹಾವಳಿಯಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದು, ಇಂತಹ ಸಂದರ್ಭದಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಅವರ ಸಹೋದರ ಪ್ರದೀಪ್ ಪಟ್ಟಣ್ ನೆರೆ ಹಾವಳಿಗೆ ಒಳಗಾದ ರೈತರ ಕುಂದುಕೊರತೆಯನ್ನು ಆಲಿಸಿದರು. ನಂತರ ರೈತರ ಎದುರಲ್ಲೇ ರಾಮದುರ್ಗದ ತಾಲೂಕು ದಂಡಾಧಿಕಾರಿಯಾದ ಪ್ರಕಾಶ್ ಹೊಳೆಪಗೋಳ್ ಅವರ ಜೊತೆ ದೂರವಾಣಿ ಮುಖಾಂತರ ಕರೆ ಮಾಡಿ ನೆರೆಗೆ ಬೆಳೆಗಳು ಹಾನಿಯಾದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ನೆರೆ ಪರಿಹಾರಕ್ಕೆ ಬೇಗನೆ ಕ್ರಮ ಕೈಗೊಳ್ಳಿ ಎಂದು ಹೇಳಿದರು. ಸುರೇಬಾನ್ ಭಾಗದ ಅವರಾದಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಪ್ರವಾಹ ಬಾಧೆಗೆ ಒಳಗಾದ ಜಮೀನುಗಳಿಗೆ ಹಾಗೂ ಗ್ರಾಮಗಳಿಗೆ ಭೇಟಿ ನೀಡಿ ರೈತರು ಹಾಗೂ ಸಾರ್ವಜನಿಕರಿಗೆ ನಿಮ್ಮ ಜೊತೆ ನಮ್ಮ ಸರ್ಕಾರ ಇದೆ ಎಂದು ಧೈರ್ಯ ತುಂಬಿದರು. ನಂತರ ಸುದ್ದಿಗಾರರ ಜೊತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಸುರೇಶ್ ಪತ್ತೇಪುರ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ರಂಗನಗೌಡ ಪಾಟೀಲ್, ಕಾಂಗ್ರೆಸ್ನ ಅಧ್ಯಕ್ಷ ಸೋಮಶೇಖರ್ ಸಿದ್ಲಿಂಗಪ್ಪನವರ್, ನವೀನ್ ಗದಗ್, ರಮೇಶ್ ಬಂಡಿವಡ್ಡರ್, ತುರ್ನೂರು ಗ್ರಾಮ ಪಂಚಾಯಿತಿ ಸದಸ್ಯ ಬಸವರಾಜ್ ಪ್ರಧಾನಿ ಇನ್ನಿತರರು ಉಪಸ್ಥಿತರಿದ್ದರು. ನಮಸ್ಕಾರ. ನಾವು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಹಿರಿಯರು ಎಲ್ಲ, ನಮ್ಮ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಆಯಿತು ಮತ್ತು ಇಲ್ಲಿ ಊರಿನ ಹಿರಿಯರು ಎಲ್ಲ ಸೇರಿಕೊಂಡು ಇದು ಏನು ಫ್ಲಡ್ ಬಂದು ಹೋಗಿದೆಯಲ್ಲ, ಪ್ರವಾಹ ಬಂದು ಹೋಗಿದೆಯಲ್ಲ, ಅದ್ರ ಸಲುವಾಗಿ ಎಲ್ಲ ಇದು ಏನು ಅನಾನುಕೂಲ ಆಗಿದೆ ಜನರಿಗೆ ಅಂತ ಕೇಳ್ಕೊಳಕ್ಕೆ ಬಂದಿದ್ದೀವಿ. ನಾವಿಲ್ಲಿ ನಾವು ಆದಷ್ಟು ಶೀಘ್ರ ಈಗಾಗಲೇ ಎಲ್ಲ ತಹಸೀಲ್ದಾರ್ ಜೊತೆ ಮಾತಾಡಿದ್ವಿ. ಅವರೆಲ್ಲ ಬಂದೆಲ್ಲ ಇದನ್ನು ಮಾಡ್ಕೊಂಡು ಹೋಗಿದ್ದಾರೆ. ನಾವು ಕೂಡ ಬೇರೆ ತಾಲೂಕದೆಲ್ಲ ಭಾಳ ಇದು ನೋಡಿದ್ರೆ ನಮ್ಮ ತಾಲೂಕ್ದೇನು ಇದಾಗಿಲ್ಲ. ಆದರೂ ನಾವು ಎಲ್ಲ ಪಿ ಡಿ ಒಗಾಯಿತು ಮತ್ತು ತಹಸೀಲ್ದಾರ್ ಅವ್ರಿಗಾಯಿತು ಅವ್ರಿಗೆ ಸೂಚನೆ ಕೊಡ್ತಾ ಇದ್ವಿ. ನೀವು ನೋಡಿರಿ, ಮತ್ತು ಮುಂದೇನು ಅನಾಹುತ ಆಗಬಾರ್ದು ಅನ್ನೋದು ಇದು ದೃಷ್ಟಿಯಿಂದ ನಾವು ಬಂದೇ ಇದನ್ನು ಮಾಡಬೇಕು ಅಂತಿಲ್ಲ. ನಾವು ಮನೇಲಿ ಕೂತರೂ ಸಹಿತ ನನಗೆ ಒಂದು ಸ್ವಲ್ಪ ಆರಾಮಿರಲಿಲ್ಲ. ಅದಕ್ಕೆ ನಾಳೆ ಅಂತ ಇದನ್ನು ಮಾಡ್ಕೊಂಡು ಬರಾಗಿದ್ವಿ. ಇದಕ್ಕೆಲ್ಲ ರಾಜಕೀಯ ಬಣ್ಣ ಕಟ್ಟೋದು ಬೇಡ. ಇದಕ್ಕೆ ಯಾವುದೇ ಪಕ್ಷದವರಾಗಲಿ ಎಲ್ಲರೂ ಕೂಡ ಇದನ್ನು ಬರ ಪರಿಹಾರ ನಮ್ಮದು ತಾಲೂಕಿಗೆ ಏನೋ ಅನಾಹುತ ಆಗದೆ ಇರೋ ಥರ ಎಲ್ಲ ಮುಂಜಾಗ್ರತೆ ತಗೊಳ್ಳೋಕ್ಕೋಸ್ಕರ ನಾವು ಬಂದಿದ್ದೀವಿ. ಮತ್ತು ಯಾರೋ ವಿರೋಧಿಗಳು ಬಂದು ಏನೋ ಹೇಳ್ತಾರೆ, ಅಮೇರಿಕಕ್ಕೆ ಹೋದ್ರು, ಅದಕ್ಕೆ ಹೋದ್ರು, ಇದಕ್ಕೆ ಹೋದ್ರು, ಮಜಾ ಮಾಡೋಕ್ಕೆ ಹೋದ್ರು ಅಂತೇಳಿ. ಅದೆಲ್ಲ ಏನು ಮಜಾ ಮಾಡೋಕ್ಕೆ ಹೋಗಿಲ್ಲ. ಸರ್ಕಾರದವರು ಎಲ್ಲ ಪಕ್ಷದವ್ರನ್ನೂ ಸೇರಿ, ಅವ್ರ ಪಕ್ಷದವ್ರನ್ನೂ ಸೇರಿ ಎಲ್ಲ ಸಂಘಟನೆ ಮಾಡೋಕ್ಕೆ ಅಲ್ಲಿ ಎಲ್ಲ ಬರ ಪರಿಹಾರದ್ದು ಏನೋ ಅಧ್ಯಯನಕ್ಕೆ ಹೋಗಿದ್ದಾರೆ. ಅವರು ಮೋಜು ಮಾಡೋಕ್ಕೆ ಹೋಗಿಲ್ಲ. ಅದು ಎಲ್ಲ ಇಡೀ ನಮ್ಮ ದೇಶದ ಎಲ್ಲ ಎಮ್ ಎಲ್ ಎಗಳು, ನಮ್ಮ ರಾಜ್ಯ ಒಂದೇ ಅಲ್ಲ, ಎಲ್ಲ ರಾಜ್ಯದಲ್ಲೂ 10 ಜನ ಎಮ್ ಎಲ್ ಎನ ಸೆಲೆಕ್ಟ್ ಮಾಡಿ ಸ್ಪೀಕರ್ ನೇತೃತ್ವದಲ್ಲಿ ಸರ್ಕಾರ ಕಳಿಸ್ಕೊಟ್ಟಿದೆ. ಅದು ಮೋಜು ಮಜಾ ಮಾಡೋಕ್ಕೆ ಹೋಗಿಲ್ಲ ಯಾರು. ಅದನ್ನು ಅವ್ರ ವಿರೋಧಿಗಳು ಇದನ್ನೆಲ್ಲ ಚಿಲ್ಲರ್ತನ ಇದನ್ನು ಬಿಟ್ಟು ಏನಾಗಿದೆ ಅದನ್ನ ಸಲುವಾಗಿ ಹೋಗಬೇಕು. ನಾವು ಈಗಾಗಲೇ ಇದನ್ನು ಅದು ಎಲ್ಲಿ ಕಮಿಟಿಯಿಂದ ಯಾರು ಟೂರ್ ಹಾಕಿದ್ದಾರೆ, ಇದು ನಮ್ಮ ದೇಶದವರೇ ಪ್ರಧಾನಮಂತ್ರಿಗಳೇ, ಅವ್ರ ಸರ್ಕಾರನೇ ಇದೆ, ಅವ್ರುಗಳೇ ಇದನ್ನೆಲ್ಲ ಮಾಡಿ ಡೆಲಿಗೇಷನ್ ಮಾಡಿ ಕಳಿಸಿರೋದು. ಇದನ್ನು ಇದ್ರ ಮೂಲಕ ನಾನು ಈ ಅವರಾದಿ ಎಲ್ಲ ಇಲ್ಲಿ ಬಂದೆಲ್ಲ ನಿನ್ನೆ ಎಲ್ಲ ಜನಗಳಿಗೆ ತಪ್ಪು ಮಾಹಿತಿ ಕಲ್ಪಿಸ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಬಿಡ್ರಿ. ಮುಂದೆ ಆಗೋದು ಅಭಿವೃದ್ಧಿ ಕೆಲಸಕ್ಕೆ ಕೈ ಜೋಡಿಸ್ರಿ ಅಂಥೇಳಿ ಅವರಲ್ಲೂ ಕೇಳ್ಕೊಳ್ತೀನಿ. ಈ ಥರ ಎಲ್ಲ ಕ್ಷುಲ್ಲಕ ರಾಜಕಾರಣ ಮಾಡಬೇಡ ಅಂಥೇಳಿ ಕೇಳ್ಕೊಂಡು ನಾವು ಈ ಅವರಾದಿ ಜನರು ತಪ್ಪು ಸಂದೇಶ ತಲುಪಿಸಿದ್ದಕ್ಕೆ ಬಂದಿಲ್ಲಿ ನಾನು ತಪ್ಪು ಸಂದೇಶದ ಪರವಾಗಿ ಅವ್ರು ಕೊಟ್ಟಿರೋ ಇದಕ್ಕೆ ಇಲ್ಲಿ ನಿಮ್ಗೆ ದಾಖಲೆ ಸಮೇತ ಇಲ್ಲಿ ಬಂದು ಇಲ್ಲಿ ಅವರಾದಿ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ನಾವು ಈಗಾಗಲೇ ಇಲ್ಲಿ ಜಾಗದ ಮೇಲಿಂದನೇ ನಾನು ತಹಸೀಲ್ದಾರ್ ಸಾಹೇಬ್ರಿಗೆ ಮಾತಾಡಿದೆ ನನ್ನ ಫೋನ್ ಮುಖಾಂತರ. ಅವ್ರು ಹೇಳಿದ್ರು ಈಗಾಗಲೇ ನಿನ್ನೆನೂ ಬಂದಿದ್ರು ಅಂತವರು. ಅದೊಂದು ಸ್ವಲ್ಪ ನೀರೆಲ್ಲ ಇಳಿದ ಮೇಲೆ ಅದು ಎಷ್ಟು ಇದಾಗೈತಿ, ಕರೆಕ್ಟ್ ಇದು ಸಿಗ್ತೈತಿ. ಅವ್ರು ಎಷ್ಟು 600-800 ಹೆಕ್ಟೇರ್ ಇದಾಗಿದೆ ಪ್ರದೇಶ, ನಮ್ಮ ರಾಮದುರ್ಗದ ಏನು ಅರ್ಥ ಇದಾಗಿಲ್ಲ ಅಂತ ಹೇಳಿದ್ರು. ನೀರು ಇಳಿದ ಮೇಲೆ ಬಂದು ಕರೆಕ್ಟಾಗಿ ಎಷ್ಟು ಇದು ಬೆಳೆ ಹಾನಿ ಆಗಿದೆ ಅನ್ನೋದು ಗೊತ್ತಾಕೈತಿ. ಅವಾಗ ನಾನು ಇದನ್ನು ಮಾಡ್ತೀನಿ. ಅದಕ್ಕೆ ಸರ್ಕಾರಕ್ಕೆ ಈಗ ಅಣ್ಣವರು 17ನೇ ತಾರೀಕು ಬರ್ತಾರೆ. ಅಷ್ಟರೊಳಗಡೆ ನೀವೆಲ್ಲ ಫುಲ್ ಸರ್ವೆ ಮಾಡಿ ಅದೆಲ್ಲ ರಿಪೋರ್ಟ್ ಮಾಡಿರಿ, ತಯಾರು ಮಾಡಿಡ್ರಿ. ಆದಷ್ಟು ಬೇಗ ಎಲ್ಲರಿಗೂ ಪರಿಹಾರ ಕೊಡ್ಸೋಕ್ಕೆ, ಸಾಹುಕಾರು ಬಡವರು ಅಂತಿಲ್ಲ, ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆಲ್ಲರಿಗೂ ಪರಿಹಾರ ಸಿಗೋ ಥರ ವ್ಯವಸ್ಥೆ ಮಾಡೋಕ್ಕೆ ನಾನು ಈಗಾಗಲೇ ತಹಸೀಲ್ದಾರ್ ಈ ಊರಿನ ಹಿರಿಯರ ಮೂಲಕ ನಾನು ಫೋನ್ ಮುಖಾಂತರ ಅವ್ರಿಗೆ ಮಾತಾಡಿ ಭರವಸೆ ಕೊಟ್ಟಿರ್ತಾ ಇದ್ದೀನಿ. ಇದೆಲ್ಲ ಘಟಕ್ನೂರು, ಮಾರಾಡ್ಗಿ, ಆಮೇಲೆ ಕೊಳಚಿ ಎಲ್ಲ ಇದೆಲ್ಲ ಹೊಳೆ ದಂಡಿನಾಗ ಯಾವುದೇ ಐತೆ ಅದಕ್ಕೆಲ್ಲ ಪ್ರದೇಶಗಳು ಭೇಟಿ ಕೊಡ್ತಾ ಇದ್ದೀನಿ. ಮುಂದೆ ನಾವು ಸಂಘಕ್ಕೆ ಬೇರೆ ಹೋಗ್ತಾ ಇದ್ದೀವಿ. ಅಲ್ಲೂ ಅವ್ರದ್ದು ಕಷ್ಟ ಸುಖ ಕೇಳಿಕೊಂಡು ಅದನ್ನು ಏನು ಸರ್ಕಾರದಿಂದ ಪರಿಹಾರ ಕೊಡಿಸ್ಬೇಕು ಅದನ್ನು ಕೊಡಿಸ್ತೀವಿ. ಪಿ ಡಿ ಒ ಜೊತೆ ದಿನ ಸಂಪರ್ಕ ಯಾವ್ದಾರ ಹಂಗೇನಾರು ಅನಾಹುತ ಆದರೆ ಮೊದಲು ತಿಳಿಸ್ರಪ್ಪ ಅವ್ರಿಗೆಲ್ಲ. ಮತ್ತು ವ್ಯವಸ್ಥೆ ಈಗಾಗಲೇ ಗಂಜಿ ಕೇಂದ್ರ ಮಾಡೋಕ್ಕೆಲ್ಲ ಅವ್ರಿಗೆ ತಯಾರಿ ಮಾಡ್ಕೊಳ್ಳೋಕೆ ಹೇಳಿದ್ದೀವಿ. ಹಾಗೇನು ದೇವ್ರ ದಯದಿಂದ ಏನಾಗಿಲ್ಲ ನಮ್ಮ ತಾಲೂಕದ್ದು.
ಅದಕ್ಕೆ ಅದ್ರದ್ದು ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಪಿ ಡಿ ಒಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ, ಅಂಥದ್ದೇನು ಆಗೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ.